ಮಂಗಳವಾರ ಬೆಳ್ಳಂಬೆಳಗ್ಗೆ ಹಿರಿಯೂರು ನಗರ ಸ್ವಚ್ಛ ಕಾರ್ಯಾಚರಣೆಯಲ್ಲಿ ಮುಂದಾದ ನಗರಸಭೆಯ ಆರೋಗ್ಯ ನಿರೀಕ್ಷಕರುಗಳು ಹಾಗೂ ಪೌರ ಕಾರ್ಮಿಕರ ತಂಡಕ್ಕೆ ಉಳಿಯ ರಸ್ತೆಯಲ್ಲಿನ ನಂದಿ ಬೇಕರಿಯವರು ಮನ ಇಚ್ಛೆ ಬಂದಂತೆ ಸುರಿದಿದ್ದ ಕಸವನ್ನು ಗಮನಿಸಿದ ತಂಡ ಸ್ಥಳದಲ್ಲೇ 2,000 ರೂಪಾಯಿ ದಂಡಗಳನ್ನು ವಿಧಿಸುವ ಮೂಲಕ ಕಸ ವಿಲೇವಾರಿ ಮಾಡಿರುವ ಘಟನೆ ಜರುಗಿದೆ. ಸದರಿ ಬೇಕರಿಯವರಿಗೆ ಸುಮಾರು 3 ರಿಂದ 4 ಬಾರಿ ಎಚ್ಚರಿಕೆ ನೀಡಲಾಗಿಯೂ ಸಹ ರಸ್ತೆಗೆ ಕಸ ಸುರಿದಿರುವುದನ್ನು ಪುನಃ ಬೇಕರಿ ಬಳಿ ಅದೇ ಕಸವನ್ನು ಸುರಿದು ದಂಡ ವಿಧಿಸುವ ಮೂಲಕ ಎಚ್ಚರಿಕೆ ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಸ ಸುರಿಯುವುದು ಕಂಡು ಬಂದಲ್ಲಿ ಪರವಾನಗಿ ರದ್ದುಪಡಿಸಿ ದುಪ್ಪಟ್ಟು ದಂಡ ವಿಧಿಸುವ ಬಗ್ಗೆ ನಗರಸಭೆ ಎಚ್ಚರಿಕೆ ನೀಡಿದೆ. ಕಸವನ್ನು ರಸ್ತೆಗೆ ಸುರಿಯದೆ ನಗರಸಭೆಯ ವಾಹನಕ್ಕೆ ಸುರಿಯುವಂತೆ ಪೌರಾಯುಕ್ತರಾದ ಎ. ವಾಸಿಂರವರು ಸಾರ್ವಜನಿಕರಲ್ಲಿ ಕೋರಿದ್ದಾರೆ. ತಪ್ಪಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅನೇಕ ವಿಧವಾದ ಕಾರ್ಯಾಚರಣೆಗಳನ್ನು ಕೈಗೊಂಡು ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದೆಂದು ಪೌರಾಯುಕ್ತರು ತಿಳಿಸಿದ್ದಾರೆ. ಇದೇ ವೇಳೆ ಆರೋಗ್ಯ ನಿರೀಕ್ಷಕರಾದ ಶ್ರೀಮತಿ ಸಂಧ್ಯಾ, ಅಶೋಕ್ ಕುಮಾರ್, ನಯಾಜ್ ಶರೀಫ್ ಸೇರಿದಂತೆ ಪೌರ ಕಾರ್ಮಿಕರು ಹಾಜರಿದ್ದರು. ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.